Namaste dear students. Welcome to our YouTube channel Master Physics Academy. By learning physics here, you will definitely master physics. ಇವತ್ತು ನಾನು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಫಾರ್ಮುಲಾಸ್ನು ರಿವೈಸ್ ಮಾಡ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಚಾಪ್ಟರ್ ಥಿಯರಿ ಎಕ್ಸಾಮ್ಸ್ಗೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ. ಇಲ್ಲಿ ತುಂಬಾ ಫಾರ್ಮುಲಾಸ್ ಬರುತ್ತೆ ಮತ್ತೆ ತುಂಬಾ ಸ್ಪೆಷಲ್ ಕೇಸಸ್ ಬರುತ್ತೆ. ಹಾಗಾಗಿ ಗಮನವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಆಲ್ ದ ಬೆಸ್ಟ್. ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್. ಒಂದು ಚಾರ್ಜ್ಡ್ ಪಾರ್ಟಿಕಲ್ ಇದೆ ಅಂತ ಇಟ್ಕೊಳ್ಳೋಣ. ಅದರ ಮ್ಯಾಗ್ನಿಟ್ಯೂಡ್ ಕ್ಯೂ ಇರಲಿ, ಅದು ವಿ ವೆಲಾಸಿಟಿನಲ್ಲಿ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅದು ಯಾವ ರೀಜನಲ್ಲಿ ಮೂವ್ ಆಗ್ತಾ ಇದೆಯೋ ಆ ರೀಜನಲ್ಲಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ. ಅದರ ಮ್ಯಾಗ್ನಿಟ್ಯೂಡ್ ಕ್ಯಾಪಿಟಲ್ ಬಿ ಇರಲಿ ಮತ್ತೆ ಡೈರೆಕ್ಷನ್ ನಾನು ತೋರಿಸಿದ ಥರ ಇರಲಿ. ಈಗ ಡೈರೆಕ್ಷನ್ ಆಫ್ ವೆಲಾಸಿಟಿ ಏನಿದೆ ಅದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಒಂದು ಆಂಗಲ್ ಮಾಡ್ತಾ ಇದೆ, ಅದು ಥೀಟಾ ಅಂತ ಇಟ್ಕೊಳ್ಳೋಣ. ಹಾಗಿದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸರ್ಟೆಡ್ ಅಂತ ಚಾರ್ಜ್ಡ್ ಪಾರ್ಟಿಕಲ್ ಎಷ್ಟಾಗಿರುತ್ತೆ? ಕ್ಯೂ ಇಂಟು ವಿ ಕ್ರಾಸ್ ಬಿ. ನಿಮ್ಗೆ ಬರೀ ಮ್ಯಾಗ್ನಿಟ್ಯೂಡ್ ಬೇಕು ಅನ್ನೋದಾದ್ರೆ ನಾವು ಈಕ್ವೇಶನ್ ಏನಂತ ಬರೀಬಹುದು? ಎಫ್ ಬಿ ಇಸ್ ಈಕ್ವಲ್ ಟು ಕ್ಯೂ ವಿ ಬಿ ಸೈನ್ ಥೀಟಾ. ಇಲ್ಲಿ ಡೈರೆಕ್ಷನ್ ಹೇಗೆ ಕಂಡುಹಿಡಿಯೋದು? ಡೈರೆಕ್ಷನ್ ಆಫ್ ಎಫ್ ಬಿ ಏನಿದೆ ಅದು ಹೇಗೆ ಗೊತ್ತಾಗುತ್ತೆ ನಮಗೆ? ದಟ್ ವಿಲ್ ಬಿ ಅಲಾಂಗ್ ದಿ ಡೈರೆಕ್ಷನ್ ಆಫ್ ವಿ ಕ್ರಾಸ್ ಬಿ. ಅಲಾಂಗ್ ದಿ ಡೈರೆಕ್ಷನ್ ಆಫ್ ವಿ ಕ್ರಾಸ್ ಬಿ ಅಂದ್ರೆ ವಿ ಕ್ರಾಸ್ ಬಿ ಡೈರೆಕ್ಷನ್ ಯಾವ ಕಡೆ ಇರುತ್ತೋ ಅದೇ ಕಡೆಗೆ ಎಫ್ ಬಿ ಡೈರೆಕ್ಷನ್ ಇರುತ್ತೆ. ಸೊ ಹಾಗಿದ್ರೆ ವಿ ಕ್ರಾಸ್ ಬಿ ಡೈರೆಕ್ಷನ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ದಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ವಿ ಅಂಡ್ ಪರ್ಪೆಂಡಿಕ್ಯುಲರ್ ಟು ಬಿ, ಜೊತೆಗೆ ಗಿವನ್ ಬೈ ರೈಟ್ ಹ್ಯಾಂಡ್ ಥಂಬ್ ರೂಲ್, ಅಂಡ್ ಇಟ್ ಇಸ್ ಗಿವನ್ ಬೈ ರೈಟ್ ಹ್ಯಾಂಡ್ ಥಂಬ್ ರೂಲ್. ಈಗ ಎರಡು ಸ್ಪೆಷಲ್ ಕೇಸಸ್ ಇದೆ, ಅದನ್ನ ಡಿಸ್ಕಸ್ ಮಾಡೋಣ. ಕೇಸ್ ನಂಬರ್ 1, ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆಗಿದ್ರೆ ಅಥವಾ ಥೀಟಾ ಈಕ್ವಲ್ಸ್ 180 ಡಿಗ್ರಿ ಆಗಿದ್ರೆ. ಥೀಟಾ ಈಕ್ವಲ್ 0 ಡಿಗ್ರಿ ಆಗಿದ್ರೆ ಅಂದ್ರೆ ಅರ್ಥ ಏನು? ವೆಲಾಸಿಟಿ ವೆಕ್ಟರ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಇದೆ. ಥೀಟಾ ಈಕ್ವಲ್ಸ್ 180 ಡಿಗ್ರಿ ಅಂದ್ರೆ ಅರ್ಥ ಏನು? ವೆಲಾಸಿಟಿ ವೆಕ್ಟರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಒಂದಕ್ಕೊಂದು ಆಪೋಸಿಟ್ ಆಗಿದೆ. ಸೊ ಈ ಕೇಸಸ್ ಅಲ್ಲಿ ನನ್ಗೇನ್ ಗೊತ್ತಿದೆ? ಸೈನ್ ಥೀಟಾ ವಿಲ್ ಬಿ ಈಕ್ವಲ್ ಟು 0, ಯಾಕಂದ್ರೆ ಸೈನ್ 0 ಇಸ್ 0, ಸೈನ್ 180 ಇಸ್ 0. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸರ್ಟೆಡ್ ಆನ್ ದಿ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಸಚ್ ಕೇಸಸ್ ವಿಲ್ ಬಿ ಮಿನಿಮಮ್ ಅಂಡ್ ಈಸ್ ಈಕ್ವಲ್ ಟು 0. ಅದೇ ಈಗ ನಾನು ಸೆಕೆಂಡ್ ಕೇಸಿಗೆ ಬರೋದಾದ್ರೆ, ಸೆಕೆಂಡ್ ಕೇಸ್ ಏನಂತ ತಗೊಳ್ತಾ ಇದ್ದೀನಿ? ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದರ ಅರ್ಥ ಏನು? ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ವೆಲಾಸಿಟಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇರುತ್ತೆ. ಈ ಕೇಸಲ್ಲಿ ನಮಗೆ ಸೈನ್ ಥೀಟಾ ಮ್ಯಾಕ್ಸಿಮಮ್ ಆಗಿರುತ್ತೆ ಮತ್ತೆ ಈಕ್ವಲ್ ಟು 1 ಆಗಿರುತ್ತೆ. ಸೊ ಹಾಗಾಗಿ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸರ್ಟೆಡ್ ಆನ್ ದಿ ಚಾರ್ಜ್ಡ್ ಪಾರ್ಟಿಕಲ್ ಕೂಡ ಮ್ಯಾಕ್ಸಿಮಮ್ ಆಗಿರುತ್ತೆ ಮತ್ತೆ ದಟ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಇಂಟು ಬಿ. ಈಗ ನಾವು ಲಾರೆನ್ಸ್ ಫೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅಕಸ್ಮಾತ್ ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಸೈಮಲ್ಟೇನಿಯಸ್ ಆಗಿದ್ರೆ ಚಾರ್ಜ್ಡ್ ಪಾರ್ಟಿಕಲ್ ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಲಾರೆನ್ಸ್ ಫೋರ್ಸ್ ಹೇಳುತ್ತೆ. ಸೊ ಅದರ ಪ್ರಕಾರ the Lorentz force exerted on a charged particle in a region containing electric field and magnetic field is given by vector sum of force due to magnetic field and the force due to electric field. Force due to magnetic field ಎಷ್ಟು ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ, q into v cross b. ಮತ್ತೆ force due to electric field ಅದೆಷ್ಟಿರುತ್ತೆ? q into e. ಇದನ್ನ ಮಾಡಿದ್ರೆ ನಮಗೆ ಲಾರೆನ್ಸ್ ಫೋರ್ಸ್ ಎಷ್ಟು ಅಂತ ಸಿಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ ಅಂತ ಇಟ್ಕೊಳ್ಳೋಣ. ಅದು ಯೂನಿಫಾರ್ಮ್ ಆಗಿದೆ ಮತ್ತೆ ಥಿನ್ ಆಗಿದೆ ಅಂತ ಇಟ್ಕೊಳ್ಳಿ. ಅದರ ಲೆಂತ್ ಎಲ್ ಇದೆ ಅಂತ ಇಟ್ಕೊಳ್ಳಿ ಮತ್ತೆ ಅದರೊಳಗಡೆ ಫ್ಲೋ ಆಗ್ತಿರೋ ಕರೆಂಟ್ ಐ ಆಗಿರಲಿ. ಈ ಕಂಡಕ್ಟರ್ ಒಂದು ರೀಜನ್ ಅಲ್ಲಿ ಇದೆ, ಆ ರೀಜನ್ ಅಲ್ಲಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಡೈರೆಕ್ಷನ್ ನಾನೇನ್ ಬರಿತಾ ಇದ್ದೀನಿ ಆ ತರ ಇದೆ, ಮತ್ತೆ ಮ್ಯಾಗ್ನಿಟ್ಯೂಡ್ ಕ್ಯಾಪಿಟಲ್ ಬಿ ಇದೆ. ಈಗ ನಾವು ಲೆಂತ್ ಆಫ್ ದಿ ಕಂಡಕ್ಟರ್ ನ ವೆಕ್ಟರ್ ತರ ಟ್ರೀಟ್ ಮಾಡ್ತೀವಿ. ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ? ಇಸ್ ಈಕ್ವಲ್ ಟು ಲೆಂತ್ ಆಫ್ ದಿ ಕಂಡಕ್ಟರ್ ಆಗಿರುತ್ತೆ. ಅದರ ಡೈರೆಕ್ಷನ್ ಏನಾಗಿರುತ್ತೆ? ಅಲಾಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದಿ ಕಂಡಕ್ಟರ್ ಆಗಿರುತ್ತೆ. ಮ್ಯಾಗ್ನಿಟ್ಯೂಡ್ ಏನಾಗಿದೆ? ಲೆಂತ್ ಆಫ್ ದಿ ಕಂಡಕ್ಟರ್. ಡೈರೆಕ್ಷನ್ ಏನಾಗಿದೆ? along the direction of
ಕರೆಂಟ್ ಆಗಿದೆ. ಸೊ ಈಗ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸರ್ಟೆಡ್ ಆನ್ ಸಚ್ ಎ ಕಂಡಕ್ಟರ್ ಏನಾಗಿರುತ್ತೆ ಅಂತ ಹೇಳೋದಾದ್ರೆ ಅದಕ್ಕೆ ಈಕ್ವೇಶನ್ ಈ ತರ ಇದೆ. ಎಫ್ ಬಿ ಇಸ್ ಈಕ್ವಲ್ ಟು ಐ ಇಂಟು ಎಲ್ ಕ್ರಾಸ್ ಬಿ. ನಿಮಗೆ ಬರೀ ಮ್ಯಾಗ್ನೆಟಿಕ್ ಫೋರ್ಸಿನ ಮ್ಯಾಗ್ನಿಟ್ಯೂಡ್ ಬೇಕಾದ್ರೆ ಎಫ್ ಬಿ ಇಸ್ ಈಕ್ವಲ್ ಟು ಐ ಎಲ್ ಬಿ ಸೈನ್ ಥೀಟಾ. ಈ ಡೈರೆಕ್ಷನ್ ಏನಿದೆ ಫೋರ್ಸ್ ಇಂದು ಅದು ಪರ್ಪೆಂಡಿಕ್ಯುಲರ್ ಟು ಎಲ್ ಆಗಿರುತ್ತೆ ಮತ್ತೆ ಪರ್ಪೆಂಡಿಕ್ಯುಲರ್ ಟು ಬಿ ಆಗಿರುತ್ತೆ ಮತ್ತೆ ಗಿವನ್ ಬೈ ರೈಟ್ ಹ್ಯಾಂಡ್ ಥಂಬ್ ರೂಲ್. ಈಗ ಇಲ್ಲಿ ಎರಡು ಕೇಸಸ್ ಬರುತ್ತೆ, ಸ್ಪೆಷಲ್ ಕೇಸಸ್ ಏನು ಅಂತ ನೋಡೋಣ. ಮೊದಲನೇ ಕೇಸ್, ಫಸ್ಟ್ ಕೇಸ್ ಏನಂತ ತಗೊಳ್ತಾ ಇದ್ದೀನಿ ನಾನು, ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಥವಾ ಥೀಟಾ ಈಕ್ವಲ್ಸ್ 180 ಡಿಗ್ರಿ. ಅಂದ್ರೆ ಇಲ್ಲಿ ಲೆಂತ್ ವೆಕ್ಟರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಏನಿದೆ ಪ್ಯಾರಲಲ್ ಆಗಿದೆ, ಒಂದಕ್ಕೊಂದು ಪ್ಯಾರಲಲ್ ಆಗಿದೆ. ಅದೇ ಥೀಟಾ ಈಕ್ವಲ್ಸ್ 180 ಡಿಗ್ರಿ ಅಂದ್ರೆ ಲೆಂತ್ ವೆಕ್ಟರ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಒಂದಕ್ಕೊಂದು ಆಂಟಿ ಪ್ಯಾರಲಲ್ ಆಗಿದೆ. ಈ ಕೇಸಸ್ ಅಲ್ಲಿ ನಮಗೆ ಸೈನ್ ಥೀಟಾ ವ್ಯಾಲ್ಯೂ 0 ಡಿಗ್ರಿ ಅಂತ ಗೊತ್ತಿದೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸರ್ಟೆಡ್ ಆನ್ ದಿ ಕಂಡಕ್ಟರ್ ವಿಲ್ ಬಿ ಮಿನಿಮಮ್ ಅಂಡ್ ಈಸ್ ಈಕ್ವಲ್ ಟು 0. ಅದೇ ನಾನು ಸೆಕೆಂಡ್ ಕೇಸ್ ತಗೊಂಡ್ರೆ ಅದನ್ನು ನಾನು ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ತಗೊಳ್ತೀನಿ. ಸೊ ಇಲ್ಲಿ ಎಲ್ ಅಂದ್ರೆ ಲೆಂತ್ ವೆಕ್ಟರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಎರಡು ಏನಾಗಿರುತ್ತೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಗಿರುತ್ತೆ. ಈ ಕೇಸಲ್ಲಿ ಸೈನ್ ಥೀಟಾ ಮ್ಯಾಕ್ಸಿಮಮ್ ಅಂತ ಗೊತ್ತಿದೆ ನಮಗೆ. ಸೈನ್ ಥೀಟಾ ಮ್ಯಾಕ್ಸಿಮಮ್ ಮತ್ತು ಅದರ ವ್ಯಾಲ್ಯೂ 1 ಆಗಿರುತ್ತೆ. ಹಾಗಾಗಿ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದಿ ಕಂಡಕ್ಟರ್ ಕೂಡ ಮ್ಯಾಕ್ಸಿಮಮ್ ಇರುತ್ತೆ ಮತ್ತು ಅದರ ವ್ಯಾಲ್ಯೂ ಐ ಎಲ್ ಬಿ ಆಗಿರುತ್ತೆ. ಈಗ ನಾವು ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ವೆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ಸ್ ಪರ್ಪೆಂಡಿಕ್ಯುಲರ್ ಟು ದಿ ಫೀಲ್ಡ್, ಇಂಥ ಕೇಸಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಏನ್ ಮಾಡುತ್ತೆ, ಸರ್ಕ್ಯುಲರ್ ಪಾತ್ ನ ಫಾಲೋ ಮಾಡುತ್ತೆ ಅಂತ ಗೊತ್ತಿದೆ. ಸೊ ಸರ್ಕ್ಯುಲರ್ ಪಾತ್ ನ ಫಾಲೋ ಮಾಡ್ತಾ ಇದೆ ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಎಷ್ಟು ಬೇಕಾಗಿರುತ್ತೆ ನಮಗೆ, ಎಂ ವಿ ಸ್ಕ್ವೇರ್ಡ್ ಬೈ ಆರ್. ಇಲ್ಲಿ ಎಂ ಅಂದ್ರೆ ಚಾರ್ಜ್ಡ್ ಪಾರ್ಟಿಕಲ್ ಇನ ಮಾಸ್ ಆಗಿದೆ, ವಿ ಅಂದ್ರೆ ಸ್ಪೀಡ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್ ಆಗಿದೆ, ಆರ್ ಅಂದ್ರೆ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪಾತ್ ಆಗಿದೆ. ಇಲ್ಲಿ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ನ ಯಾರು ಕೊಡ್ತಾರೆ, ದಿ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ದಿ ಚಾರ್ಜ್ಡ್ ಪಾರ್ಟಿಕಲ್. ಅದೆಷ್ಟು, ಕ್ಯೂ ವಿ ಬಿ. ಕ್ಯೂ ಅಂದ್ರೆ ಚಾರ್ಜಿನ ಮ್ಯಾಗ್ನಿಟ್ಯೂಡ್, ಬಿ ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪಾತ್ಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಏನದು ಎಂ ವಿ ಡಿವೈಡೆಡ್ ಬೈ ಕ್ಯೂ ಬಿ. ಇಲ್ಲಿ ಎಂ ವಿ ಅಂದ್ರೆ ನಮ್ಗೆ ಗೊತ್ತಿದೆ ಲೀನಿಯರ್ ಮೊಮೆಂಟಮ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, ಹಾಗಾಗಿ ಅದನ್ನ ಪಿ ಡಿವೈಡೆಡ್ ಬೈ ಕ್ಯೂ ಬಿ ಅಂತ ಬರಿಬಹುದು. ಕೆಲವು ಸತಿ ಲೀನಿಯರ್ ಮೊಮೆಂಟಮ್ ನ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಬರಿಬೇಕಾಗಿ ಬರಬಹುದು. ಸೊ ನಮ್ಗೆ ಗೊತ್ತಿದೆ ಲೀನಿಯರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ರೂಟ್ ಆಫ್ 2mk. ಅದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಇನ್ನೊಂದು ಇಕ್ವೇಶನ್ ಬರ್ತಾ ಇದೆ, ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ 2mk ಡಿವೈಡೆಡ್ ಬೈ ಕ್ಯೂ ಬಿ. ಕೆಲವು ಸತಿ ಕೈನೆಟಿಕ್ ಎನರ್ಜಿ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್ ನ ಇನ್ ಟರ್ಮ್ಸ್ ಆಫ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಬರಿಬೇಕಾಗಿ ಬರಬಹುದು. ಅಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರಲಿ ಕೈನೆಟಿಕ್ ಎನರ್ಜಿ ಅಂದ್ರೇನು, ಚಾರ್ಜ್ ಟೈಮ್ಸ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್. ಹಾಗಾಗಿ ಮತ್ತೊಂದು ಹೊಸ ಫಾರ್ಮುಲಾ ಬರ್ತಾ ಇದೆ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಪಾತ್ಗೆ. ಸೊ ಅದೇನಾಯ್ತು, ರೂಟ್ ಆಫ್ 2mqv ಡಿವೈಡೆಡ್ ಬೈ ಕ್ಯೂ ಬಿ. ಸೊ ಈಗ ಟೈಮ್ ಪೀರಿಯಡ್ ಆಫ್ ದಿ ರೊಟೇಷನಲ್ ಮೋಷನ್ ನಮಗೆ ಇದು ಗೊತ್ತಿದೆ, ಏನು, ಒಂದು ರೊಟೇಷನ್ ಆಗಕ್ಕೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ, ದಟ್ ಇಸ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ 2πr ಡಿವೈಡೆಡ್ ಬೈ ಸ್ಪೀಡ್ ವಿತ್ ವಿಚ್ ದಿ ಪಾರ್ಟಿಕಲ್ ರೊಟೇಟ್ಸ್. ಅದನ್ನ ಮಾಡಿದ್ರೆ ನನಗೆ ಟೈಮ್ ಪೀರಿಯಡ್ ಅಂದ್ರೆ ಒಂದು ರೊಟೇಷನ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಆರ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಂ ವಿ ಬೈ ಕ್ಯೂ ಬಿ ಅಂತ. ಸೊ ನಮಗೆ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ಸಿಗುತ್ತೆ, ಏನದು 2πm ಡಿವೈಡೆಡ್ ಬೈ ಕ್ಯೂ ಬಿ. ಇದು ಟೈಮ್ ಪೀರಿಯಡ್ಗೆ ಎಕ್ಸ್ಪ್ರೆಷನ್. ಬಟ್ ಫ್ರೀಕ್ವೆನ್ಸಿ ನಮ್ಗೆ ಏನಂತ ಗೊತ್ತಿದೆ, 1/ಟೈಮ್ ಪೀರಿಯಡ್ ಅಂತ ಗೊತ್ತಿದೆ. ಸೊ ಹಾಗಾಗಿ ನಾವೇನ್ ಬರೀಬಹುದು ಫ್ರೀಕ್ವೆನ್ಸಿಗೆ, ಕ್ಯೂ ಬಿ ಡಿವೈಡೆಡ್ ಬೈ 2πm. ದಿ ಬೆಸ್ಟ್ ಪಾರ್ಟ್ ಆಫ್ ದೀಸ್ ಟು ಇಕ್ವೇಶನ್ ಏನಪ್ಪಾ ಅಂದ್ರೆ ಟೈಮ್ ಪೀರಿಯಡ್ ಮತ್ತು ಫ್ರೀಕ್ವೆನ್ಸಿ ಏನಿದೆ ಅವು ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ ಆಗಿದೆ. ಅಂದ್ರೆ ವೆಲಾಸಿಟಿ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಇವು ಡಿಪೆಂಡ್ ಆಗಲ್ಲ, ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ವೆನ್ ಎ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಸರ್ಟನ್ ಆಂಗಲ್ ಟು ಇಟ್,
ಇಲ್ಲಿ ಮೊದಲಿಗೆ ಕೋಆರ್ಡಿನೇಟ್ ಆಕ್ಸಿಸ್ ತಗೊಂಡ್ಬಿಡೋಣ. ಇದು ವೈ ಆಕ್ಸಿಸ್ ಆಗಿರಲಿ, ಇದು ಎಕ್ಸ್ ಆಕ್ಸಿಸ್ ಆಗಿರಲಿ, ಮತ್ತೆ ಝೆಡ್ ಆಕ್ಸಿಸ್ ಏನಿರುತ್ತೆ ಅದು ಟುವರ್ಡ್ಸ್ ಯು, ಸ್ಕ್ರೀನಿಂದ ನಿಮ್ಮ ಕಡೆಗಿರುತ್ತೆ ಅದು. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅದನ್ನ ಎಕ್ಸ್ ಆಕ್ಸಿಸ್ ಅಲಾಂಗ್ ಇದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಎಕ್ಸ್ ಆಕ್ಸಿಸ್ ಅಲ್ಲಿ, ಮತ್ತೆ ಯೂನಿಫಾರ್ಮ್ ಇದೆ, ಈ ತರ ಇಟ್ಕೊಳ್ಳೋಣ. ಸೊ ಈಗ ವೆಲಾಸಿಟಿ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್ ಏನಾಗಿರುತ್ತೆ, ಅದು ಒಂದು ಆಂಗಲ್ ಮಾಡ್ತಾ ಇದೆ ಯಾವ್ದ್ರ ಜೊತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ, ಈ ತರ ತಿಳ್ಕೊಳ್ಳೋಣ. ಸೊ ವೆಲಾಸಿಟಿನ ನಾನು ವಿ ಅಂತ ತಗೊಳ್ತಾ ಇದ್ದೀನಿ, ಅದೊಂದು ಆಂಗಲ್ ಮಾಡ್ತಾ ಇದೆ ಯಾವ್ದ್ರ ಜೊತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ. ಅದು ಎಷ್ಟಿದೆ, ಅದು ಥೀಟಾ ಡಿಗ್ರಿ ಇದೆ. ಈಗ ನಮ್ಗೆಲ್ಲ ಗೊತ್ತಿರೋದೇನು ಅಂದ್ರೆ, ಈ ತರ ಕೇಸಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಏನ್ ಮಾಡುತ್ತೆ, ಹೆಲಿಕಲ್ ಪಾತ್ ಅನ್ನ ಫಾಲೋ ಮಾಡುತ್ತೆ. ಈ ತರ ರೊಟೇಷನಲ್ ಪ್ಲಸ್ ಟ್ರಾನ್ಸ್ಲೇಷನಲ್ ಮೋಷನ್ ಇರುತ್ತೆ. ರೊಟೇಷನ್ ಪರ್ಪೆಂಡಿಕ್ಯುಲರ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಟ್ರಾನ್ಸ್ಲೇಷನ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಈ ತರ ಹೆಲಿಕಲ್ ಪಾತ್ ಅನ್ನು ಫಾಲೋ ಮಾಡುತ್ತೆ. ಈಗ ಪ್ರಶ್ನೆ ಏನು, ಹೆಲಿಕಲ್ ಪಾತ್ಗೆ ರೇಡಿಯಸ್ ಎಷ್ಟು ಅಂತ. ಸೊ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ವೆಲಾಸಿಟಿ ವೆಕ್ಟರ್ ಏನಿದೆ ಚಾರ್ಜ್ಡ್ ಪಾರ್ಟಿಕಲ್ ಇಂದು, ಅದರ ಎರಡು ಕಾಂಪೊನೆಂಟ್ ತಗೊಳ್ತೀನಿ. ಒಂದು ಕಾಂಪೊನೆಂಟ್ ಯಾವುದು, ಪ್ಯಾರಲಲ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಅದೆಷ್ಟಿರುತ್ತೆ, ವಿ ಕಾಸ್ ಥೀಟಾ. ಇನ್ನೊಂದು ಕಾಂಪೊನೆಂಟ್ ಯಾವುದು, ಪರ್ಪೆಂಡಿಕ್ಯುಲರ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ವಿ ಸೈನ್ ಥೀಟಾ ಇರುತ್ತೆ. ಈಗ ರೊಟೇಷನಲ್ ಮೋಷನ್ಗೆ ಯಾರು ರೆಸ್ಪಾನ್ಸಿಬಲ್, ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ರೆಸ್ಪಾನ್ಸಿಬಲ್. ಹಾಗಾಗಿ ರೇಡಿಯಸ್ ಆಫ್ ದಿ ಹೆಲಿಕಲ್ ಪಾತ್ಗೆ ನಾವು ಈ ತರ ಎಕ್ಸ್ಪ್ರೆಷನ್ ಬರೀತೀವಿ, ಎಂ ವಿ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಕ್ಯೂ ಬಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಂಗೆ ಎಂ ವಿ ಸೈನ್ ಥೀಟಾ ಡಿವೈಡೆಡ್ ಬೈ ಕ್ಯೂ ಬಿ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಇದೆ, ಅದನ್ನ ನಾವು ಪಿಚ್ ಅಂತ ಕರಿತೀವಿ. ಪಿಚ್ ಏನ್ ಪಿಚ್ ಅಂದ್ರೆ, ದಿ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ದಿ ಚಾರ್ಜ್ಡ್ ಪಾರ್ಟಿಕಲ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಒನ್ ರೊಟೇಷನ್. ಅಂದ್ರೆ ಒಂದು ರೊಟೇಷನ್ ಆಗೋಷ್ಟೊತ್ತಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡುತ್ತೆ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಹೇಳುತ್ತೆ. ಸೊ ಅದನ್ನ ಹೇಗೆ ಕಂಡುಹಿಡಿಬಹುದು, ದಿ ವೆಲಾಸಿಟಿ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ವಿ ಪ್ಯಾರಲಲ್ ಅಂತ ಗೊತ್ತಿದೆ, ಅಂಡ್ ಟೈಮ್ ಟೇಕನ್ ಟು ಕವರ್ ಆರ್ ಕಂಪ್ಲೀಟ್ ಒನ್ ರೊಟೇಷನ್, ಅದು ಕ್ಯಾಪಿಟಲ್ ಟಿ ಅಂದ್ರೆ ಟೈಮ್ ಪೀರಿಯಡ್ ಅಂತ ಬರ್ಕೊಳ್ತೀನಿ. ಸೊ ವಿ ಪ್ಯಾರಲಲ್ ಎಷ್ಟಿದೆ, ವಿ ಕಾಸ್ ಥೀಟಾ, ಮತ್ತೆ ಟೈಮ್ ಪೀರಿಯಡ್ ಎಷ್ಟು ಅಂತ ಗೊತ್ತಾಗಿದೆ ನಮಗೆ, 2πm ಡಿವೈಡೆಡ್ ಬೈ ಕ್ಯೂ ಬಿ. ಇಲ್ಲಿ ಎಂ ಅಂದ್ರೆ ಮಾಸ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, ಕ್ಯೂ ಅಂದ್ರೆ ಚಾರ್ಜಿನ ಮ್ಯಾಗ್ನಿಟ್ಯೂಡ್, ಬಿ ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ವಿ ಅಂದ್ರೆ ವೆಲಾಸಿಟಿ ವಿತ್ ವಿಚ್ ದಿ ಚಾರ್ಜ್ಡ್ ಪಾರ್ಟಿಕಲ್ ಇಸ್ ಮೂವಿಂಗ್, ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ವೆಲಾಸಿಟಿ ವೆಕ್ಟರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಾವು ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ವೆಲಾಸಿಟಿ ಸೆಲೆಕ್ಟರ್. ವೆಲಾಸಿಟಿ ಸೆಲೆಕ್ಟರ್ ಅಲ್ಲಿ ಅರೇಂಜ್ಮೆಂಟ್ ಯಾವ ತರ ಇರುತ್ತೆ ಅಂದ್ರೆ, ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಇರುತ್ತೆ, ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅವು ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಇದ್ದು ಮತ್ತೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇಂಥ ಒಂದು ಅರೇಂಜ್ಮೆಂಟ್ ಅಲ್ಲಿ ನೀವು ಸ್ಟ್ರೀಮ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವಿಂಗ್ ವಿತ್ ಡಿಫರೆಂಟ್ ವೆಲಾಸಿಟೀಸ್ ಕಳಿಸಿದಾಗ, ಬೇರೆ ಬೇರೆ ವೆಲಾಸಿಟಿ, v1 ವೆಲಾಸಿಟಿ ಇರುತ್ತೆ, v2 ವೆಲಾಸಿಟಿ ಇರುತ್ತೆ, v3 ವೆಲಾಸಿಟಿ ಇರುತ್ತೆ, ಈ ತರ ಡಿಫ್ರೆಂಟ್ ವೆಲಾಸಿಟಿ ಇರತಕ್ಕಂತಹ ಚಾರ್ಜ್ಡ್ ಪಾರ್ಟಿಕಲ್ಸ್ ನ ಕಳಿಸಿದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿ ಮಾತ್ರ ಅನ್ಡಿವೇಟೆಡ್ ಆಗಿ ಮೂವ್ ಆಗುತ್ತೆ, ಅದನ್ನ ನಾನು ವಿ ಅಂತ ಅನ್ಕೊಳ್ತೀನಿ. ಯಾವುದೋ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ವಿತ್ ವೆಲಾಸಿಟಿ ವಿ ಇದೆ ಅಂತ ಇಟ್ಕೊಳ್ಳಿ, ಈ ರೀಜನ್ ಅಲ್ಲಿ ಅದು ಅನ್ಡಿವೇಟೆಡ್ ಆಗಿ ಮೂವ್ ಆಗುತ್ತೆ. ಯಾಕೆ ಅನ್ಡಿವೇಟೆಡ್ ಆಗಿ ಮೂವ್ ಆಗುತ್ತೆ ಅಂದ್ರೆ, ಇದ್ರ ಮೇಲೆ ಆಗ್ತಾ ಇರುವ ಮ್ಯಾಗ್ನೆಟಿಕ್ ಫೋರ್ಸ್, ಅಂದ್ರೆ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ will be exactly equal in magnitude with respect to force acting on it due to electric field, but opposite in direction. ಹಾಗಾಗಿ ಎಫ್ ಬಿ ಮತ್ತೆ ಎಫ್ ಇ ಎರಡು ಕ್ಯಾನ್ಸಲ್ ಆಗಿ ಈ ಚಾರ್ಜ್ಡ್ ಪಾರ್ಟಿಕಲ್ ಅನ್ಡಿವೇಟೆಡ್ ಆಗಿ ಆ ರೀಜನ್ ಅಲ್ಲಿ ಮೂವ್ ಆಗುತ್ತೆ. ಸೊ ನಾವು ಆವಾಗ ಈ ವೆಲಾಸಿಟಿ ಸೆಲೆಕ್ಟ್ ಆಯ್ತು ಅಂತ ಹೇಳ್ತೀವಿ. ಸೊ ಇದಕ್ಕೇನು ಎಕ್ಸ್ಪ್ರೆಷನ್ ಬರುತ್ತೆ, ಯಾವ ವೆಲಾಸಿಟಿ ಸೆಲೆಕ್ಟ್ ಆಗುತ್ತೆ, ವೆಲಾಸಿಟಿ ಈಕ್ವಲ್ ಟು ಇ ಡಿವೈಡೆಡ್ ಬೈ ಬಿ. ಎಲೆಕ್ಟ್ರಿಕ್ ಫೀಲ್ಡ್ ಡಿವೈಡೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಮಾಡಿದಾಗ ಏನು ವೆಲಾಸಿಟಿ ಸಿಗುತ್ತೋ ಆ ವೆಲಾಸಿಟಿಯಲ್ಲಿ ಮೂವ್ ಆಗ್ತಕ್ಕಂಥ ಚಾರ್ಜ್ಡ್ ಪಾರ್ಟಿಕಲ್ ವಿತೌಟ್ ಡಿವಿಯೇಷನ್ ಮೂವ್ ಆಗುತ್ತೆ. ಈಗ ಸೈಕ್ಲೋಟ್ರಾನಿಗೆ ಬರೋಣ. ಸೈಕ್ಲೋಟ್ರಾನ್ ನಿಮಗೆ ಡಯಾಗ್ರಾಮ್, ಅದರ ವರ್ಕಿಂಗು, ಅಪಾರಾಟಸ್ ಎಲ್ಲ ಗೊತ್ತಿರ್ಬೋದು. ಸೊ ಇಲ್ಲಿ ಸೈಕ್ಲೋಟ್ರಾನ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ, ಅಂದ್ರೆ ಆಸಿಲೇಟರ್ ಯಾವ ಫ್ರೀಕ್ವೆನ್ಸಿಲಿ ಆಪರೇಟ್ ಆದ್ರೆ ನಮಗೆ ರೆಸೋನೆನ್ಸ್ ಬರುತ್ತೆ ಅಂತ. ಸೊ ಅದಕ್ಕೆ ಎಕ್ಸ್ಪ್ರೆಷನ್ ಏನು ಬರುತ್ತೆ, ಕ್ಯೂ ಬಿ ಡಿವೈಡೆಡ್ ಬೈ 2πm, ಕ್ಯೂ ಬಿ ಡಿವೈಡೆಡ್ ಬೈ 2πm.
ಸೊ ಈ ಫ್ರೀಕ್ವೆನ್ಸಿನಲ್ಲಿ ವರ್ಕ್ ಆಗ್ತಿದ್ರೆ ಆಸಿಲೇಟರ್ ಆಫ್ ದಿ ಸೈಕ್ಲೋಟ್ರಾನ್ ರೆಸೊನೆನ್ಸ್ ಕಂಡೀಷನ್ ಮ್ಯಾಚ್ ಆಗುತ್ತೆ ಮತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಸೈಕ್ಲೋಟ್ರಾನ್. ಜೊತೆಗೆ ಕೈನೆಟಿಕ್ ಎನರ್ಜಿ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್ ಕಮಿಂಗ್ ಔಟ್ ಆಫ್ ದಿ ಸೈಕ್ಲೋಟ್ರಾನ್. ಸೊ ಇದಕ್ಕೆ ಏನು ಎಕ್ಸ್ಪ್ರೆಷನ್ ಬರುತ್ತೆ? q ಸ್ಕ್ವೇರ್ b ಸ್ಕ್ವೇರ್ r ಸ್ಕ್ವೇರ್ ಡಿವೈಡೆಡ್ ಬೈ 2m. ಇಲ್ಲಿ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. m ಅಂದ್ರೆ ಮಾಸ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, q ಅಂದ್ರೆ ಚಾರ್ಜ್ ಮ್ಯಾಗ್ನಿಟ್ಯೂಡ್, b ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಟ್ ಅಪ್ ಇನ್ಸೈಡ್ ದಿ ಸೈಕ್ಲೋಟ್ರಾನ್, r ಅಂದ್ರೆ ರೇಡಿಯಸ್ ಆಫ್ ದಿ ಡೀಸ್. ಸೈಕ್ಲೋಟ್ರಾನ್ ನಲ್ಲಿ ಡೀಸ್ ಅಂತ ಬರುತ್ತೆ, ಅದರ ರೇಡಿಯಸ್ ಎಷ್ಟು ಅಂತ ಹೇಳುತ್ತೆ. ಸೊ ನಾವು ಈಗ ಮುಂದಕ್ಕೆ ಬೇರೆ ಕಾನ್ಸೆಪ್ಟಿಗೆ ಹೋಗೋಣ. ಬಯೋಟ್ ಸಾವರ್ಟ್ ಲಾ. ಬಯೋಟ್ ಸಾವರ್ಟ್ ಲಾನ ಏನಕ್ಕೆ ಬಳಸ್ತೀವಿ? ಒಂದು ಕರೆಂಟ್ ಎಲಿಮೆಂಟ್ ಇದೆ ಅಂತ ಇಟ್ಕೊಳ್ಳೋಣ. ಅದರಿಂದ ಒಂದು ಡಿಸ್ಟೆಂಟ್ ಪಾಯಿಂಟ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬಯೋಟ್ ಸಾವರ್ಟ್ ಲಾನ ಅಪ್ಲೈ ಮಾಡ್ತೀವಿ. ಈಗ ಡಯಾಗ್ರಾಮ್ ಗಮನಿಸಿ. ಡಯಾಗ್ರಾಮ್ ಅಲ್ಲಿ ನಮಗೊಂದು ಲೆಂತಿ ಕಂಡಕ್ಟರ್ ಇದೆ, ಅದನ್ನು XY ಅಂತ ಡಿನೋಟ್ ಮಾಡಿದ್ದೀವಿ. ಅದರಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ? I. ಈಗ ಒಂದು ಸ್ಮಾಲ್ ಪಾರ್ಟ್ ಆಫ್ ದಿಸ್ ವೈರ್ನ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಿ, ಅದು ಕರೆಂಟ್ ಎಲಿಮೆಂಟ್ ಅಂತ ಕರಿತೀನಿ ನಾನು. ಸೊ ಕರೆಂಟ್ ಎಲಿಮೆಂಟು ಫಿಸಿಕಲ್ ಕ್ವಾಂಟಿಟಿ, ಅದು ಅದರ ಮ್ಯಾಗ್ನಿಟ್ಯೂಡ್ ಹೆಂಗೆ ತಗೊಳ್ತೀವಿ? ಪ್ರಾಡಕ್ಟ್ ಆಫ್ ಕರೆಂಟ್ ಥ್ರೂ ದಿ ವೈರ್ ಅಂಡ್ ದಿ ಲೆಂತ್ ಆಫ್ ದಿ ಕರೆಂಟ್ ಎಲಿಮೆಂಟ್. ಇದನ್ನು ಮಾಡಿದ್ರೆ ನನಗೆ ಕರೆಂಟ್ ಎಲಿಮೆಂಟ್ ಗೊತ್ತಾಗುತ್ತೆ. ಸೊ ಕರೆಂಟ್ ಎಲಿಮೆಂಟ್ ಏನಿದೆ ಅದು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ. ಸೊ ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಡೈರೆಕ್ಷನ್ ಏನಾಗಿರುತ್ತೆ? ಡೈರೆಕ್ಷನ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಡೈರೆಕ್ಷನ್ ಈಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ಯಾಕೆ ನಾನು ಕರೆಂಟ್ ಎಲಿಮೆಂಟ್ನ ಚೂಸ್ ಮಾಡಬೇಕಾಗುತ್ತೆ? ಬಿಕಾಸ್ ಕರೆಂಟ್ ಎಲಿಮೆಂಟ್ ಯಾವಾಗಲೂ ಸ್ಟ್ರೈಟ್ ಆಗಿರುತ್ತೆ. ವೈರ್ ಹೆಂಗೆ ಬೇಕಾದರೂ ಬೆಂಡ್ ಆಗಿರ್ಬೋದು, ಆದರೆ ಕರೆಂಟ್ ಎಲಿಮೆಂಟ್ ಯಾವಾಗಲೂ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಸೊ ಈಗ ಅದರ ಡೈರೆಕ್ಷನ್ ಗೊತ್ತಾಗಿದೆ, ಡೈರೆಕ್ಷನ್ ತೋರಿಸಿದ್ದಾರೆ ಇಲ್ಲಿ ಡಯಾಗ್ರಾಮಲ್ಲಿ, ಡೈರೆಕ್ಷನ್ ತೋರಿಸಿದೆ. ಸೊ ಈಗ ನನಗೆ ಒಂದು ಪಾಯಿಂಟ್ ಪಿ ನ ಇಮ್ಯಾಜಿನ್ ಮಾಡ್ಕೊಳ್ತೀನಿ ಸ್ಪೇಸಲ್ಲಿ. ನನಗೆ ಏನು ಟಾಸ್ಕ್ ಇದೆ ಅಂದರೆ ಪಾಯಿಂಟ್ ಪಿ ನಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಡ್ಯೂ ಟು ದಿಸ್ ಕರೆಂಟ್ ಎಲಿಮೆಂಟ್ ಅಂತ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಪೊಸಿಷನ್ ವೆಕ್ಟರ್ನ ಡಿಫೈನ್ ಮಾಡ್ತೀನಿ. ಏನಿದು ಪೊಸಿಷನ್ ವೆಕ್ಟರ್? ಇಟ್ ಇಸ್ ದಿ ವೆಕ್ಟರ್ ಫ್ರಮ್ ಕರೆಂಟ್ ಎಲಿಮೆಂಟ್ ಟು ಪಾಯಿಂಟ್ ಪಿ. ವೆಕ್ಟರ್ ಇದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರಿಬೋದು, ಪೊಸಿಷನ್ ವೆಕ್ಟರ್ ಅಂತ ಕರಿಬೋದು. ಫ್ರಮ್ ಕರೆಂಟ್ ಎಲಿಮೆಂಟ್ ಟು ಪಾಯಿಂಟ್ ಪಿ ಇರ್ತದೆ. ಸೊ ಈಗ ಫಾರ್ಮುಲಾ ಏನು? ನಾನು DB ಅಂತ ಕರ್ಕೊಳ್ತೀನಿ, ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದಿ ಕರೆಂಟ್ ಎಲಿಮೆಂಟ್ ಚೂಸನ್. ಸೊ ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ ನೋಡಿ, μ0/4π IdL ಕ್ರಾಸ್ R ಡಿವೈಡೆಡ್ ಬೈ R³. ಸೊ ಇದು ಡೈರೆಕ್ಷನ್ ಮತ್ತು ಮ್ಯಾಗ್ನಿಟ್ಯೂಡ್ ಎರಡೂ ಹೇಳುತ್ತೆ. ಬರೀ ನಿಮಗೆ ಮ್ಯಾಗ್ನಿಟ್ಯೂಡ್ ಅಷ್ಟೇ ಸಾಕು ಅಂದರೆ ಏನು ಬರುತ್ತೆ ಫಾರ್ಮುಲಾ ನೋಡ್ಕೊಳ್ಳಿ, μ0/4π IdL sin θ ಡಿವೈಡೆಡ್ ಬೈ R². ಇಲ್ಲಿ ಎರಡು ಟರ್ಮ್ಸ್ ನಾನು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಒಂದು μ0. ಏನು μ0? ಇದನ್ನ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಅಂತ ಹೇಳ್ತೀವಿ. ಅದರ ವ್ಯಾಲ್ಯೂ ಗೊತ್ತಿದೆ ನಿಮಗೆ, 4π × 10⁻⁻7 ಹೆನ್ರಿ ಪರ್ ಮೀಟರ್. ಅದೇ ಥೀಟಾ ಅಂದ್ರೇನು? ಥೀಟಾ ಇಸ್ ದಿ ಆಂಗಲ್ ಬಿಟ್ವೀನ್ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಪಿ ಫ್ರಮ್ ದಿ ಕರೆಂಟ್ ಎಲಿಮೆಂಟ್ ಅಂಡ್ ದಿ ಕರೆಂಟ್ ಎಲಿಮೆಂಟ್. ಕರೆಂಟ್ ಎಲಿಮೆಂಟ್ ಡೈರೆಕ್ಷನ್ಗೂ ಮತ್ತು ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ ಫ್ರಮ್ ದಿ ಕರೆಂಟ್ ಎಲಿಮೆಂಟ್ಗೂ ನಡುವೆ ಇರತಕ್ಕಂಥ ಆಂಗಲ್, ಅದು ಥೀಟಾ. ಸೊ ಇದನ್ನ ಹಾಕೊಂಡು ಸಾಲ್ವ್ ಮಾಡಿದ್ರೆ ನಮಗೆ ಬಯೋಟ್ ಸಾವರ್ಟ್ಸ್ ಲಾ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಗೊತ್ತಾಗುತ್ತೆ. ನಾವೀಗ ಮುಂದಿನ ಕಾನ್ಸೆಪ್ಟಿಗೆ ಹೋಗೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದಿ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್. ಇಲ್ಲೊಂದು ಸರ್ಕ್ಯುಲರ್ ಲೂಪ್ನ ಕನ್ಸಿಡರ್ ಮಾಡೋಣ. ಆ ಸರ್ಕ್ಯುಲರ್ ಲೂಪಲ್ಲಿ ಕರೆಂಟ್ ಎಷ್ಟಿದೆ? I ಇದೆ, ಅದರ ರೇಡಿಯಸ್ R ಇದೆ, ಸೆಂಟರ್ O ಆಗಿದೆ, ಮತ್ತೆ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ ಅಂದರೆ N ಇದೆ ಅಂತ ಇಟ್ಕೊಳ್ಳೋಣ. ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಎಷ್ಟಿದೆ? μ0. ಈಗ ನಾನೊಂದು ಪಾಯಿಂಟ್ ಪಿ ನ ಗುರುತು ಮಾಡ್ಕೊಳ್ತೀನಿ. ಆ ಪಾಯಿಂಟ್ ಪಿ ಆಕ್ಸಿಸ್ ಆಫ್ ದಿ ಸರ್ಕ್ಯುಲರ್ ಲೂಪ್ ಅಲ್ಲಿ ಇದೆ, ಮತ್ತೆ ಅಟ್ ಎ ಡಿಸ್ಟೆನ್ಸ್ x ಫ್ರಮ್ ದಿ ಸೆಂಟರ್ ಆಫ್ ದಿ ಲೂಪ್ ಇದೆ. ಈಗ ಪಾಯಿಂಟ್ ಪಿ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇರೋ ಫಾರ್ಮುಲಾ ಏನು? μ0 N I R² ಡಿವೈಡೆಡ್ ಬೈ 2 × x² ಪ್ಲಸ್ R² ಟು ದ ಪವರ್ 3/2. ಈಗ ಅಕಸ್ಮಾತ್ ನಾನೇನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದಿ ಸರ್ಕ್ಯುಲರ್ ಲೂಪ್ನ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ಅವಾಗ ನಾವೇನು ಮಾಡಬೇಕು? ನಾವು x = 0 ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ ತಕ್ಷಣ ನನಗೆ ಏನು ಫಾರ್ಮುಲಾ ಬರುತ್ತೆ ನೋಡಿ, μ0 N I ಡಿವೈಡೆಡ್ ಬೈ 2R. ತುಂಬ ಸಿಂಪ್ಲಿಫೈಡ್ ಫಾರ್ಮುಲಾ ಇದು. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಆಫ್ ದಿ
ಸರ್ಕ್ಯುಲರ್ ಕಾಯಿಲ್. ಸೊ mu ನಾಟ್ ni by 2r. ಅಕಸ್ಮಾತ್ ಮುಕ್ಕಾಲ್ ಭಾಗ ಮಾತ್ರ ಇದೆ ಅಂತ ಇಟ್ಕೊಳ್ಳಿ, ಸರ್ಕ್ಯುಲರ್ ಕಾಯಿಲ್ ಏನಿದೆ ಅದು ಮುಕ್ಕಾಲ್ ಭಾಗ ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೆ 270 ಡಿಗ್ರಿ. ಅವಾಗ ನನಗೆ n ಏನಾಗುತ್ತೆ 3/4 ಆಗುತ್ತೆ. ಉಳಿದಿದ್ದೆಲ್ಲ ಸೇಮ್ ಇದೆ, ಹಾಗಾಗಿ mu ನಾಟ್ I divided by 2r. ಸೊ ದಿಸ್ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ ದಿ ಕೇಸ್ ಶೋನ್ ಇನ್ ದ ಡಯಾಗ್ರಾಮ್. ಈಗ ಅಕಸ್ಮಾತ್ ಅರ್ಧ ಟರ್ನ್ ಮಾತ್ರ ಇದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಥೀಟಾ ಎಷ್ಟಾಯ್ತು 180 ಡಿಗ್ರಿ. ಸೊ ಈ ಕೇಸಲ್ಲಿ n ಏನಾಗುತ್ತೆ 1/2, ಉಳಿದಿದ್ದೆಲ್ಲ ಸೇಮ್ ಇರುತ್ತೆ, mu ನಾಟ್ I divided by 2r. n ಬದಲು 1/2 ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇರುತ್ತೆ. ಈಗ ಕಾಲ್ ಭಾಗ ಮಾತ್ರ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ 1/4 ಟೈಮ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಹೋಲ್ ಕಾಯಿಲ್, ಹೋಲ್ ಟರ್ನ್, ಅದೇನಾಗುತ್ತೆ mu ನಾಟ್ I divided by 2r. ಸೊ ಈ ತರ ನಾವು ಫಾರ್ಮುಲಾನ ಚೇಂಜ್ ಮಾಡ್ಕೊಳ್ಳೋದು. ಅಕಸ್ಮಾತ್ ಒಂದು ಥೀಟಾ ಅಷ್ಟು ಆಂಗಲ್ ಸಬ್ಟೆಂಡ್ ಮಾಡ್ತಾ ಇದ್ರೆ, ಪಾರ್ಟ್ ಆಫ್ ದಿ ಸರ್ಕ್ಯುಲರ್ ಕಾಯಿಲ್ ಥೀಟಾ ಅಷ್ಟು ಆಂಗಲ್ ಸಬ್ಟೆಂಡ್ ಮಾಡ್ತಾ ಇದ್ರೆ ಅಟ್ ದಿ ಸೆಂಟರ್, ಅವಾಗ n ಏನಾಗಿರುತ್ತೆ ಥೀಟಾ ಡಿವೈಡೆಡ್ ಬೈ 2π. ದಿಸ್ ಇಸ್ ದಿ ನಂಬರ್ ಆಫ್ ಟರ್ನ್ಸ್. ಸೊ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಡ್ಯೂ ಟು ಹೋಲ್ ಕಾಯಿಲ್, ಅದೆಷ್ಟಿರುತ್ತೆ mu ನಾಟ್ I divided by 2r. ಸೊ ಈ ಕೇಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಫಾರ್ಮುಲಾ ಇರುತ್ತೆ. ಬನ್ನಿ ನೆಕ್ಸ್ಟ್ ಕೇಸಿಗೆ ಹೋಗೋಣ. ಆಂಪಿಯರ್ ಸರ್ಕ್ಯೂಟಲ್ ಲಾ ಸ್ಟೇಟ್ಮೆಂಟ್ ಏನಂತ ಹೇಳುತ್ತೆ, ದಿ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಓವರ್ ಎ ಕ್ಲೋಸ್ ಲೂಪ್ ಎನ್ಕ್ಲೋಸಿಂಗ್ ಸಮ್ ಆರ್ಬಿಟ್ರರಿ ಓಪನ್ ಸರ್ಫೇಸ್ ಇಸ್ ಈಕ್ವಲ್ ಟು mu ನಾಟ್ ಟೈಮ್ಸ್ ದಿ ಕರೆಂಟ್ ಎನ್ಕ್ಲೋಸ್ ಬೈ ದಿ ಲೂಪ್. ಇಲ್ಲಿ ಮೊದಲು ನಾವು ಒಂದು ಲೂಪ್ ನ ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಅದು ಕ್ಲೋಸ್ ಲೂಪ್ ಆಗಿರಬೇಕು ಮತ್ತೆ ಆರ್ಬಿಟ್ರರಿ ಓಪನ್ ಸರ್ಫೇಸ್ ನ ಎನ್ಕ್ಲೋಸ್ ಮಾಡಬೇಕು. ಅದನ್ನ ನಾವು ಆಂಪಿಯರ್ ಅಂಡ್ ಲೂಪ್ ಅಂತ ಕರಿತೀವಿ. ಆಮೇಲೆ ನಾವು ಸೆನ್ಸ್ ಆಫ್ ಇಂಟಿಗ್ರೇಷನ್ ಕೊಡ್ಬೇಕು ಅದಕ್ಕೆ. ಇಲ್ಲಿ ನಾನು ಅದನ್ನ ಆಂಟಿ ಕ್ಲಾಕ್ ವೈಸ್ ತಗೊಂಡಿದ್ದೀನಿ. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ನ ನಾನು ಇಲ್ಲಿ ಅಪ್ಲೈ ಮಾಡಿದ್ರೆ ಕರೆಂಟ್ ಕಮಿಂಗ್ ಔಟ್ ಆಫ್ ದಿ ಲೂಪ್ ಏನಿದೆ ಅದು ಪಾಸಿಟಿವ್ ಆಗುತ್ತೆ, ಕರೆಂಟ್ ಗೋಯಿಂಗ್ ಇನ್ ಟು ದಿ ಪ್ಲೇನ್ ಆಫ್ ದಿ ಸ್ಕ್ರೀನ್ ಏನಿದೆ ಅದು ನೆಗೆಟಿವ್ ಆಗುತ್ತೆ. ಈಗ ನಾವು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಬರೋಣ. mu ನಾಟ್ ಟೈಮ್ಸ್ ಕರೆಂಟ್ ಎನ್ಕ್ಲೋಸ್ಡ್ ಇದೆಯಲ್ವಾ, ಕರೆಂಟ್ ಎನ್ಕ್ಲೋಸ್ ನೋಡ್ತಾ ಬರೋಣ. I1 ನಾನು ತಗೊಳ್ಳಂಗಿಲ್ಲ, ಯಾಕಂದ್ರೆ ಲೂಪ್ ಒಳಗಡೆ ಹೋಗ್ತಾ ಇಲ್ಲ, ಅದು ಲೂಪ್ ಇಂದ ಹೊರಗಡೆ ಇದೆ. I2 ಪಾಸಿಟಿವ್ ಆಗುತ್ತೆ, ಯಾಕಂದ್ರೆ ಕರೆಂಟ್ ಕಮಿಂಗ್ ಔಟ್. I3 ನೆಗೆಟಿವ್ ಆಯ್ತು, ಯಾಕಂದ್ರೆ ಕರೆಂಟ್ ಗೋಯಿಂಗ್ ಇನ್. ಮತ್ತೆ I4 ಕೂಡ ಪಾಸಿಟಿವ್ ಇದೆ ಇಲ್ಲಿ, ಮತ್ತೆ I5 ನ ತಗೊಳ್ಳಂಗಿಲ್ಲ, ಯಾಕಂದ್ರೆ ಅದು ಹೊರಗಡೆ ಇದೆ, ಲೂಪ್ ಇಂದ ಹೊರಗಡೆ. ಸೊ ದಿಸ್ ಇಸ್ ದಿ ಎಕ್ಸ್ಪ್ಲನೇಷನ್ ಆಫ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಬನ್ನಿ ನೆಕ್ಸ್ಟ್ ಫಾರ್ಮುಲಾ ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸ್ಟ್ರೈಟ್ ಇನ್ಫೈನೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ನಮ್ಮ ಹತ್ರ ಸ್ಟ್ರೈಟ್ ಇನ್ಫೈನೈಟ್ಲಿ ಲಾಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಅದರಲ್ಲಿ ಕರೆಂಟ್ ಐ ಫ್ಲೋ ಆಗ್ತಿದೆ ಅಂತ ಇಟ್ಕೊಳ್ಳೋಣ. ನಾವೀಗ ಒಂದು ಪಾಯಿಂಟ್ ಪಿ ನ ಗುರುತು ಮಾಡ್ಕೊಳ್ತಾ ಇದೀವಿ, ಆ ಕಂಡಕ್ಟರ್ ಇಂದ ಅದು ಅಟ್ ಎ ಡಿಸ್ಟೆನ್ಸ್ ಆರ್ ಅಲ್ಲಿ ಇದೆ. ಈಗ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದು ಪ್ರಶ್ನೆ. ಅದಕ್ಕೆ ಫಾರ್ಮುಲಾ ಏನು, ಬಿ ಇಸ್ ಈಕ್ವಲ್ ಟು mu ನಾಟ್ I ಡಿವೈಡೆಡ್ ಬೈ 2πr. ಇಲ್ಲಿ mu ನಾಟ್ ಅಂದ್ರೆ ನಮಗೆಲ್ಲ ಗೊತ್ತಿದೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಈಗ ಪ್ರಶ್ನೆ ಡೈರೆಕ್ಷನ್ ಹೇಗಿರುತ್ತೆ ಅಂತ. ಸೊ ಇಲ್ಲಿ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ನ ಅಪ್ಲೈ ಮಾಡ್ಕೊಳ್ತೀವಿ. ಥಂಬ್ ಆಫ್ ದಿ ರೈಟ್ ಹ್ಯಾಂಡ್ ನ ನಾವೇನ್ ಮಾಡಬೇಕು, ಅಲಾಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಇರೋ ತರ ನೋಡ್ಕೊಳ್ಬೇಕು. ಅಂಡ್ ವಿ ನೀಡ್ ಟು ಕರ್ಲ್ ದಿ ಫಿಂಗರ್ಸ್ ಆಫ್ ಅವರ್ ರೈಟ್ ಹ್ಯಾಂಡ್. ಅವಾಗ ಕರ್ಲ್ಡ್ ಫಿಂಗರ್ಸ್ ಏನ್ ಹೇಳುತ್ತೆ, ಅದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳುತ್ತೆ. ಈಗ ಅಕಸ್ಮಾತ್ ಕಂಡಕ್ಟರ್ ಥಿಕ್ ಆಗಿದ್ರೆ, ಅಂದ್ರೆ ಅದರ ಸೈಜ್ ನಾವು ಇಗ್ನೋರ್ ಮಾಡೋ ರೀತಿ ಇಲ್ಲ, ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ. ಸೇ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು, ಅದರ ರೇಡಿಯಸ್ ಎಷ್ಟಿದೆ 6 ಇದೆ. ಸೊ ಇದರ ಮುಖಾಂತರ ಕೂಡ ಕಂಡಕ್ಟರ್ ಮುಖಾಂತರ ಕೂಡ ಕರೆಂಟ್ ಐ ಫ್ಲೋ ಆಗ್ತಿದೆ ಅಂತ ಇಟ್ಕೊಳ್ಳಿ, ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಓವರ್ ದಿ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಇಟ್ಕೊಳ್ಳೋಣ. ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ವೇರಿಯಸ್ ಪಾಯಿಂಟ್ಸ್ ಬರುತ್ತೆ. ಮೊದಲನೇ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ದಿ ಕಂಡಕ್ಟರ್. ಸೊ ಇಲ್ಲಿ ನಾನು ಬಿ ನಾಟ್ ಅಂತ ತಗೊಳ್ತೀನಿ, ಇಟ್ ಈಸ್ ಗೋಯಿಂಗ್ ಟು ಬಿ 0. ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದಿ ಆಕ್ಸಿಸ್ ಆಫ್ ದಿ ಕಂಡಕ್ಟರ್ ಎಷ್ಟಿರುತ್ತೆ 0. ಈಗ ನಾನು ಇನ್ನೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತೀನಿ, ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದಿ ಆಕ್ಸಿಸ್ ಆಫ್ ದಿ ಕಂಡಕ್ಟರ್ ವಿಚ್ ಇಸ್ ಲೆಸ್ ದ್ಯಾನ್ ದಿ ರೇಡಿಯಸ್ ಆಫ್ ದಿ ಕಂಡಕ್ಟರ್. ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅದನ್ನ ನಾನು ಬಿ ಇನ್ ಅಂತ ಕನ್ಸಿಡರ್ ಮಾಡ್ತೀನಿ, ಅಂದ್ರೆ ಇನ್ಸೈಡ್ ಪಾಯಿಂಟ್ ಅಂತ. ಸೊ ಎಷ್ಟಿರುತ್ತೆ ಅಂದ್ರೆ mu ನಾಟ್ I r ಡಿವೈಡೆಡ್ ಬೈ 2πr². ಇಲ್ಲಿ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಇವೆಲ್ಲ ಕಾನ್ಸ್ಟೆಂಟ್, mu ನಾಟ್ I 2πr², ಇವೆಲ್ಲ ಕಾನ್ಸ್ಟೆಂಟ್. ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಕರೆಂಟ್ ಕ್ಯಾರಿಂಗ್ ಥಿಕ್ ಕಂಡಕ್ಟರ್ ಏನಿದೆ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ವೆನ್ ದಿ ಪಾಯಿಂಟ್ ಈಸ್ ಇನ್ಸೈಡ್ ಅಂತ ಗೊತ್ತಾಗ್ತಾ ಇದೆ. ಈಗ ಇಫ್ ಐ ಕನ್ಸಿಡರ್ ಪಾಯಿಂಟ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್, ಸೊ ಈಗ ಡಿಸ್ಟೆನ್ಸ್ ಏನಾಯ್ತು ದಟ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ದಿ ಕಂಡಕ್ಟರ್ ಆಯ್ತು. ಸೊ ಇದನ್ನ ನಾನು ಬಿ ಸರ್ಫೇಸ್ ಅಂತ ತಗೊಳ್ತೀನಿ.
ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಇರುತ್ತೆ ಮತ್ತೆ ಫಾರ್ಮುಲಾ ಏನಿರುತ್ತೆ μ0I ಡಿವೈಡೆಡ್ ಬೈ 2πr. ಈಗ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ಪಾಯಿಂಟ್ ಅಲ್ಲಿ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಒನ್ ಪಾಯಿಂಟ್ ಅಟ್ ಎ ಡಿಸ್ಟೆನ್ಸ್ r such that r is greater than the radius. ಸೊ ಈಗ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ದಿ ಕಂಡಕ್ಟರ್ ಅಂತ ತಗೊಳ್ತಾ ಇದ್ದೀನಿ. ಇದಕ್ಕೆ ಫಾರ್ಮುಲಾ ಏನು ಬರುತ್ತೆ, ಬಿ ಔಟ್ ಇಸ್ ಈಕ್ವಲ್ ಟು μ0I ಡಿವೈಡೆಡ್ ಬೈ 2πr. ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂದ್ರೆ, if you consider point outside the conductor, the magnetic field will be inversely proportional to the distance. So ಇದು ತುಂಬಾ ಇಂಪಾರ್ಟೆಂಟ್. ಇನ್ಸೈಡ್ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಡಿಸ್ಟೆನ್ಸ್. ಔಟ್ಸೈಡ್ ಪಾಯಿಂಟ್ ತಗೊಳ್ಳೋದಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಡಿಸ್ಟೆನ್ಸ್ ಆಗಿದೆ. ಇದರ ಗ್ರಾಫ್ ಕೂಡ ಇಂಪಾರ್ಟೆಂಟ್, ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಗಮನಿಸಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವರ್ಸಸ್ ಡಿಸ್ಟೆನ್ಸ್ ಗ್ರಾಫ್. ಟಿಲ್ ದಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ದಿ ಕಂಡಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಡಿಸ್ಟೆನ್ಸ್ ಇದೆ, ಹಾಗಾಗಿ ಸ್ಟ್ರೈಟ್ ಲೈನ್ ಬರುತ್ತೆ ಪಾಸಿಂಗ್ ಫ್ರಮ್ ಆರಿಜಿನ್. ಸೊ ಅಟ್ ಡಿಸ್ಟೆನ್ಸ್ r is equal to r ಅಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೇಡಿಯಸ್ ಆಫ್ ದಿ ಕಂಡಕ್ಟರ್, ಅಂದ್ರೆ ಪಾಯಿಂಟ್ ಇಸ್ ಆನ್ ದಿ ಸರ್ಫೇಸ್ ಆಫ್ ದಿ ಕಂಡಕ್ಟರ್, ಅಲ್ಲಿ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆಫ್ಟರ್ ವಿಚ್ ಇಫ್ ಯು ಇನ್ಕ್ರೀಸ್ ದಿ ಡಿಸ್ಟೆನ್ಸ್ ಇಟ್ ಫಾಲ್ಸ್. ಹೇಗೆ ಫಾಲ್ಸ್ ಆಗುತ್ತೆ, ಆಸ್ ಇಫ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಡಿಸ್ಟೆನ್ಸ್. ಸೊ ನೆಕ್ಸ್ಟ್ ಫಾರ್ಮುಲಾಗೆ ಹೋಗೋಣ ನಾವೀಗ.